ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಕನಕಪುರ ತಾಲೂಕಿನ ಮಾಳುಗುಳ ಗ್ರಾಮದಲ್ಲಿ ನಡೆದ ದಲಿತರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ಹೋರಾಟದ ಮುಖಾಂತರ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಎನ್ ಮಲ್ಲಮ್ಮನವರ್, ಧಾರವಾಡ ಜಿಲ್ಲಾಧ್ಯಕ್ಷರು ಓಂ ನಮ ಶಿವಾಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಕಂದಗಲ್, ಹುಬ್ಬಳ್ಳಿ ಶಹರ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾದರ್, ನಲ್ಗುಂದ್ ತಾಲೂಕು ಅಧ್ಯಕ್ಷರು ಶಶಿಕಿರಣ್ ಹುಲ್ಲೂರ್, ಶಿವರಾಜ್ ಮಾದರ್, ಹುಬ್ಬಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಿ ಚಲವಾದಿ, ದಲಿತ ಮುಖಂಡರು ಗುರು ಕ್ವಾಟಿ, ಕೋಟೇಶ್ ಗುಳ್ಳಾಪುರ್, ಅಕ್ರೂರ್ ಹಾದಿಮನಿ, ದಲಿತ ಮುಖಂಡರು ಫಕೀರಪ್ಪ ಮೇಲಿನ್ಮನಿ, ಈಶ್ವರ್ ಕೋಲಾರ್, ರೋಹಿತ್ ಕುಣಕಲ್, ಶಕೀಲ್ ಸೌಂಶಿ, ಹನುಮಂತಪ್ಪ ಹಲಗಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂವಿಧಾನ ಮೊದಲ ತುಡುವೆ ನಂದನೋ ಪೂಜೆ ಮಾಡಬೇಡಿ ಸಿದ್ಧಾರ್ಥ ಮಲ್ಲಮ್ಮನವರು ಈ ಹೋರಾಟದ ಬಗ್ಗೆ ಮಾತಾಡೋಕೆ ಅವರಲ್ಲೂ ಕೂಡ ಕೇಳಬಹುದು. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಏನು ಈ ಸರ್ಕಾರ ಬಂದ ನಂತರ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ ಇಂಥವು ಪದೇ ಪದೇ ನಡೀತಾನೆ ಇದೆ. ಸರ್ಕಾರ ಯಾಕೆ ಇದನ್ನ ಗಣನೀಯವಾಗಿ ತಗೊಂಡು ಇದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಮೌನವಾದ ಮಾತಾಗಿದೆ. ನಾವು ಪ್ರತಿ ಸಲ ದಲಿತರ ಮೇಲೆ ದೌರ್ಜನ್ಯ ಆದಾಗ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ನಾವು ಹೇಳ್ತಾ ಇದ್ದೇವೆ, ಯಾರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಅವರಿಗೆ ಗಲ್ಲಿಗೆ ಏರಿಸಬೇಕು ಅಂತೇಳಿ. ಆದ್ರೆ ಕೊಲೆ ಆದ್ರೂ ಮಾಡ್ತಾ ಇಲ್ಲ, ಅತ್ಯಾಚಾರ ಆದ್ರೂ ಮಾಡ್ತಾ ಇಲ್ಲ. ಬರೇ ಕರ್ನಾಟಕ ರಾಜ್ಯದ ತುಂಬಾ ಪ್ರತಿ ಜಿಲ್ಲೆಯಲ್ಲಿಯೂ ಆಗ್ತಾ ಇದ್ದೇವೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅವರನ್ನ ಒಂದು ವಾರದಲ್ಲಿ ಅರೆಸ್ಟ್ ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಮತ್ತು ದಲಿತರ ಮೇಲೆ ದೌರ್ಜನ್ಯ ಎಲ್ಲೆಲ್ಲಾಗಿದವ, ಯಾರು ದೌರ್ಜನ್ಯ ಎಸಗಿದಾರ ಅವ್ರ ಮೇಲೆ
ಸೂಕ್ತವಾದ ಕ್ರಮ ತೆಗೆದುಕೊಂಡು ಅವರು ರೌಡಿ ಸೀಟು ಓಪನ್ ಮಾಡಿ ಈ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕಂತೇಳಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ಈ ಹೋರಾಟದ ಮುಖಾಂತರ ಎಚ್ಚರಿಸ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯು ಉಗ್ರವಾದ ಹೋರಾಟ ತಾಳುತ್ತಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ತಾಲೂಕಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಗ್ರಾಮ ಪದಾಧಿಕಾರಿಗಳಿಗೆ ಭೀಮ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಭೀಮ್, ಜೈ ಕೃಷ್ಣಪ್ಪ, ಜೈ ಪ್ರಭುತ್ವ. ಇವತ್ತು ತುರ್ತುಗತಿಯಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಎಲ್ಲರಿಗೂ ಏನಪ್ಪ ಸಭೆಯಲ್ಲಿ ಒಂದು ತುರ್ತಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಮಗೆಲ್ಲ ಯಕ್ಷ ಪ್ರಶ್ನೆ ಆಗಿರ್ಬೋದು. ಈ ಯಕ್ಷ ಪ್ರಶ್ನೆ ನಾಳೆ ನಮ್ಮ ಹುಬ್ಬಳ್ಳಿಯಲ್ಲಿಯೂ ಆಗ್ಬೋದು ಅಂತೇಳಿ ನಾ ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಈ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಅದು ಒಂದು ಮಾಳಗಾಂವ್ ಕಾಳು ಎಂಬ ಒಂದು ತಾಲೂಕಿನಲ್ಲಿ ಏನು ದಲಿತ ಯುವಕರು ಸರ್ವೇ ಸಾಮಾನ್ಯವಾಗಿ ರೋಡ್ ಮೇಲೆ ನಿಂತಾಗ ಅಲ್ಲಿ ಒಕ್ಕಲಿಗ ಸಮುದಾಯದ ಮೇಲ್ಜಾತಿ ಯುವಕರು ಇಲ್ಲೇಕು ನಿಂತಿದ್ದೀರಿ ಅಂತೇಳಿ ಕೇಳಿದಾಗ ನಾವು ಹಾಗೆ ನಮ್ಮ ಫ್ರೆಂಡ್ ಜೊತೆಗೆ ನಾವು ಮಾತಾಡ್ತಾ ನಿಲ್ಬಾರ್ದು ಅಂತೇಳಿ ಒಂದು ಸಣ್ಣ ಕ್ವಶನ್ ಕೇಳಿದಕ್ಕೆ ಅವರು ತಮ್ಮ ಗುಂಪನ್ನು ತಗೊಂಡು ಅವರ ಕಾಲನಿ ಒಳಗೆ ಹೋಗಿ ಅವನನ್ನ ಯಾರು ಪ್ರಶ್ನೆ ಮಾಡಿದ್ರಲ್ಲ ಅವನನ್ನ ಏಕಾಏಕಿ ಒಂದು ಕೈ ಕಡಿದು ಅವರ ಜಾತೀಯತೆಯ ಕ್ರೌರ್ಯ ಮೆರೀತಾರಂದ್ರ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ